ಪಾಕಿಸ್ತಾನದ ಆಟಗಾರರು ಆಟದ ಮೇಲೆ ಫೋಕಸ್ ಮಾಡೋದು ಬಿಟ್ಟು ಬಿಲ್ಡಪ್ ಕೊಡೋದನ್ನೇ ಫುಲ್ ಟೈಮ್ ಡ್ಯೂಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಾಯ್ಸ್ ಅಂಡ್ ಗರ್ಲ್ಸ್ ಎರಡೂ ಟೀಮ್ಗಳದ್ದು ಕೂಡ ಅದೇ ಕಥೆ. ಐಸಿಸಿ ವುಮೆನ್ಸ್ ವಿಶ್ವಕಪ್ನಲ್ಲಿ ಒಂದೇ ಒಂದು ಮ್ಯಾಚ್ನು ಕೂಡ ಗೆಲ್ಲೋಕಾಗದೆ ಆಲ್ರೆಡಿ ಸೆಮಿಫೈನಲ್ ರೇಸ್ಗೆ ಗುಡ್ ಬೈ ಹೇಳಿದ್ದಾರೆ. ಬಟ್ ಆನ್ ಫೀಲ್ಡ್ನಲ್ಲಿ ಅವರು ಮಾಡ್ಕೊಂಡಿರುವಂಥ ಕಿರಿಕ್ಗಳು ಮಾತ್ರ ಒಂದೆರಡಲ್ಲ, ಏನೆಲ್ಲ ಅವಾಂತರಗಳನ್ನ ಮಾಡ್ಕೊಂಡಿದ್ದಾರೆ. ರನ್ಔಟ್ ಮಾಡದೆ ಅಂಪೈರ್ ಜೊತೆ ವಾಗ್ವಾದ ನಡೆಸಿದ್ಯಾಕೆ? ಮೆನ್ಸ್ ಟೀಮ್ನಲ್ಲಿ ಏನೆಲ್ಲ ಸರ್ಜರಿ ಆಗ್ತಾ ಇದೆ? ಈ ಬಗೆಗಿನ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಹಿಂದೆಲ್ಲ ಪಾಕಿಸ್ತಾನ ಕ್ರಿಕೆಟ್ ತಂಡ ಅಂದ್ರೆ ವೆರಿ ಸ್ಟ್ರಾಂಗ್ ಅನಿಸ್ತಾ ಇತ್ತು, ಯಾಕಂದ್ರೆ ಆ ಟೈಮಲ್ಲಿ ಅವರ ಪರ್ಫಾರ್ಮೆನ್ಸ್ ಹಾಗೆ ಇತ್ತು. ಆದ್ರೆ ಈಗ ಇವರದ್ದು ಒಂದು ಟೀಮ ಅನ್ನೋ ಮಟ್ಟಿಗೆ ಫ್ಲಾಪ್ ಶೋ ಕೊಡ್ತಿದ್ದಾರೆ. ಮೆನ್ಸ್ ಟೀಮ್ನವರು ಉತ್ತರನ ಪೌರುಷ ಒಲೆ ಮುಂದೆ ಅನ್ನೋ ಹಾಗೆ ಕ್ರಿಕೆಟ್ ಶಿಶುಗಳ ಎದುರಲ್ಲಷ್ಟೇ ಅವರ ಪವರ್. ಇನ್ನು ಗರ್ಲ್ಸ್ ಟೀಮ್ನವರದ್ದು ಕೂಡ ಅದೇ ಕಥೆ. ಬಟ್ ಎರಡೂ ತಂಡಗಳಲ್ಲಿರುವಂತ ಸೇಮ್ ಥಿಂಗ್ ಏನಂದ್ರೆ ಆನ್ ಫೀಲ್ಡ್ ನಲ್ಲಿ ಕಿರಿಕ್ ಮಾಡೋದು. ಏಷ್ಯಾ ಕಪ್ ನಲ್ಲಿ ಬಾಯ್ಸ್ ಟೀಮ್ ಏನೆಲ್ಲ ದೌಲತ್ತು ತೋರಿಸಿದ್ರು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಈಗ ಐಸಿಸಿ ವುಮೆನ್ಸ್ ವಿಶ್ವಕಪ್ ನಲ್ಲೂ ಕೂಡ ಗರ್ಲ್ಸ್ ಟೀಮ್ ಹೀಗೆಯೇ ಸಾಲು ಸಾಲು ಅವಾಂತರಗಳನ್ನ ಮಾಡ್ಕೊಂಡಿದೆ. ಆಸ್ಟ್ರೇಲಿಯಾ ವಿರುದ್ಧದ ಮ್ಯಾಚ್ ಅಲ್ಲೂ ಕೂಡ ಮೊದಲೇ ಬಿಲ್ಡಪ್ ತಗೊಂಡು ಆಮೇಲೆ ಇಂಗೊತ್ತಿಂದ ಮಂಗನಂತಾಗಿದ್ದಾರೆ. ಸತತ 3ನೇ ಸೋಲು, ಸೆಮಿಫೈನಲ್ಸ್ ಇಂದ ಹೊರಬಿದ್ದ ಪಾಕ್. 2025ರ ಐಸಿಸಿ ವುಮೆನ್ಸ್ ವಿಶ್ವಕಪ್ ಟೂರ್ನಿಯ 9ನೇ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಮತ್ತು ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗಿದ್ವು. ಶ್ರೀಲಂಕಾದ ಆರ್ ಪ್ರೇಮದಾಸ ಕ್ರೀಡಾಂಗಣದಲ್ಲಿ ಈ ಪಂದ್ಯ ನಡೆದಿತ್ತು. ಈ ಪಂದ್ಯದಲ್ಲಿ ಪಾಕಿಸ್ತಾನ ತಂಡ ಹೀನಾಯವಾಗಿ ಸೋಲು ಕಂಡಿದೆ. ಪಂದ್ಯದಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದಂತ ಆಸ್ಟ್ರೇಲಿಯಾ ತಂಡ ಆರಂಭದಲ್ಲೇ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಗಳನ್ನ ಕಳ್ಕೊಂಡಿತ್ತು. 76 ರನ್ಗಳಿಗೆ 7 ವಿಕೆಟ್. ಸೊ ಆಸೀಸ್ ಟೀಮ್ನವರು 100 ರನ್ಗಳನ್ನ ಕಂಪ್ಲೀಟ್ ಮಾಡೋ ಮೊದಲೇ ಆಲ್ಔಟ್ ಆಗ್ತಾರೆ ಅನ್ನೋ ಅನ್ಕೊಂಡು ಪಾಕಿಸ್ತಾನದ ಆಟಗಾರ್ತಿಯರಂತೂ ಆಲ್ರೆಡಿ ಸೆಲೆಬ್ರೇಷನ್ ಅನ್ನ ಶುರು ಮಾಡ್ಕೊಂಡಿದ್ರು. ಬಟ್ ಆಸೀಸ್ ಪರ ಬೆತ್ ಮೋನಿ ಕ್ರೀಸ್ ಕಚ್ಚಿ ನಿಂತು ಪಾಕಿಸ್ತಾನಿ ಬೌಲರ್ಗಳ ಬೆವರಿಳಿಸಿ ಸೆಂಚುರಿ ಬಾರಿಸಿದ್ರು. 115 ರನ್ಗಳಿಗೆ 8 ವಿಕೆಟ್ ಕಳ್ಕೊಂಡವರು 50 ಓವರ್ ಮುಕ್ತಾಯದ ವೇಳೆಗೆ 9 ವಿಕೆಟ್ ನಷ್ಟಕ್ಕೆ 221 ರನ್ಗಳನ್ನ ಕಲೆ ಹಾಕಿದ್ರು. ಹೀಗೆ 222 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಪಾಕಿಸ್ತಾನದ ಆಟಗಾರ್ತಿಯರು ಜಸ್ಟ್ 114 ರನ್ಗಳಿಗೆ ಆಲ್ಔಟ್ ಆದ್ರು. ಈ ಮೂಲಕ ಟೂರ್ನಿಯಲ್ಲಿ ಸತತ 3ನೇ ಪಂದ್ಯವನ್ನ ಸೋತು ಆಲ್ರೆಡಿ ಐಸಿಸಿ ವುಮೆನ್ಸ್ ವಿಶ್ವಕಪ್ನ ಸೆಮಿಫೈನಲ್ ರೇಸ್ಗೆ ಗುಡ್ ಬೈ ಹೇಳಿದ್ರು. ರನ್ ಔಟ್ ಮಾಡದೆ ಅಂಪೈರ್ ಜೊತೆ ಫಾತಿಮಾ ಕಿರಿಕ್. ಇನ್ನು ಪಾಕಿಸ್ತಾನಿಯರು ಆಟಕ್ಕಿಂತ ಜಾಸ್ತಿ ಹುಚ್ಚಾಟ ಮಾಡೋದ್ರಲ್ಲೇ ಫೇಮಸ್ ಅನ್ನೋದು ನಿಮಗೂ ಕೂಡ ಗೊತ್ತೇ ಇದೆ. ಆಸ್ಟ್ರೇಲಿಯಾ ವಿರುದ್ಧದ ಮ್ಯಾಚ್ ಅಲ್ಲೂ ಕೂಡ ಅದೇ ಆಯ್ತು. ಆಸ್ಟ್ರೇಲಿಯಾ ತಂಡ 78 ರನ್ಗಳಿಗೆ 7 ವಿಕೆಟ್ ಕಳ್ಕೊಂಡಿದ್ದಾಗ 8ನೇ ವಿಕೆಟ್ ಪಡೆಯೋಕೆ ಪಾಕಿಸ್ತಾನಕ್ಕೆ ಒಂದೊಳ್ಳೆ ಚಾನ್ಸ್ ಸಿಕ್ಕಿತ್ತು. 28ನೇ ಓವರ್ನ 5ನೇ ಎಸೆತದಲ್ಲಿ ಆಸ್ಟ್ರೇಲಿಯಾದ ಆಟಗಾರ್ತಿ ಬೆತ್ ಮೋನಿ ಡೀಪ್ ಮಿಡ್ ವಿಕೆಟ್ ಕಡೆಗೆ ಶಾಟ್ ಹೊಡೆದ್ರು. ಹಾಗೆ 2 ರನ್ಗಳಿಗಾಗಿ ಓಡ್ತಾ ಇದ್ರು. ಈ ವೇಳೆ ನಾನ್ ಸ್ಟ್ರೈಕ್ ನಲ್ಲಿದ್ದಂತ ಕಿಮ್ ಗಾರ್ತ್ ಅವರನ್ನ ರನ್ಔಟ್ ಮಾಡೋಕೆ ಪಾಕಿಸ್ತಾನಿಯರಿಗೆ ಅವಕಾಶ ಇತ್ತು. 2ನೇ ರನ್ ಓಡುವಾಗ ಫೀಲ್ಡರ್ ಚೆಂಡನ್ನ ತೆಗೆದು ಫಾತಿಮಾ ಸನಾ ಅವರ ಕೈಗೆ ಎಸೆದಿದ್ರು. ವಿಕೆಟ್ ಮುಂದೆ ಇದ್ದ ಫಾತಿಮಾ ಬಾಲ್ ಹಿಡಿದು ಸ್ಟಂಪ್ಗಳಿಗೆ ಹೊಡೆಯೋಕೆ ಟ್ರೈ ಮಾಡಿದ್ರು. ಬಟ್ ಚೆಂಡನ್ನ ಸ್ಟಂಪ್ಗೆ ತಾಗಿಸ್ಲೇ ಇಲ್ಲ. ಅಷ್ಟರಲ್ಲಿ ಗಾರ್ತ್ ಕ್ರೀಸ್ಗೆ ಬಂದಾಗಿತ್ತು. ಹೀಗಿದ್ರು ಕೂಡ ಫಾತಿಮಾ ಔಟ್ಗಾಗಿ ಅಂಪೈರ್ ರತ್ತ ನೋಡಿದ್ರು. ಆದ್ರೆ ಇದನ್ನ ಅಂಪೈರ್ ನಾಟ್ ಔಟ್ ಅಂತ ಕ್ಲಿಯರ್ ಆಗಿ ಹೇಳಿದ್ರು. ಈ ವೇಳೆ ಪಾಕಿಸ್ತಾನಿ ಆಟಗಾರ್ತಿಯರು ಮತ್ತು ಅಂಪೈರ್ ನಡುವೆ ಕೆಲ ಕಾಲ ವಾಗ್ವಾದ ಕೂಡ ನಡೀತು. ಭಾರತದ ವಿರುದ್ಧದ ಪಂದ್ಯದಲ್ಲೂ ಖ್ಯಾತಿ ತೆಗೆದಿದ್ದ ಪಾಕಿಗಳು. ಇನ್ನು ಕಳೆದ ಭಾನುವಾರ ಭಾರತ ಮತ್ತು ಪಾಕಿಸ್ತಾನ ವುಮೆನ್ಸ್ ಟೀಮ್ ಫೈಟ್ ವೇಳೆ ಕೂಡ ಪಾಕಿಸ್ತಾನಿಯರು ಕಿರಿಕ್ ತೆಗೆದಿದ್ರು. 4ನೇ ಓವರ್ನ ಕೊನೆ ಎಸೆತದಲ್ಲಿ ಪಾಕ್ ಆರಂಭಿಕ ಆಟಗಾರ್ತಿ ಮುನಿಬಾ ಅಲಿ ಅವರ ಪ್ಯಾಡ್ ಸವರಿ ಬಾಲ್ ಪಾಸ್ ಆಗಿತ್ತು. ಈ ವೇಳೆ ಟೀಮ್ ಇಂಡಿಯಾ ಆಟಗಾರ್ತಿಯರು ಅದು LBW ಅಂತ ಮನವಿಯನ್ನ ಮಾಡ್ಕೊಂಡಿದ್ರು. ಆದ್ರೆ ಅದನ್ನ ಅಂಪೈರ್ ಔಟ್ ಕೊಟ್ಟಿರಲಿಲ್ಲ. ಈ ವೇಳೆ ದೀಪ್ತಿ ಶರ್ಮಾ ಚೆಂಡನ್ನ ಸ್ಟಂಪ್ಸ್ಗೆ ಎಸೆದಿದ್ರು. ಚೆಂಡು ವಿಕೆಟ್ಗೆ ತಗುಲಿದಾಗ ಮುನಿಬಾ ಕ್ರೀಸ್ನಿಂದ ಹೊರಗಿದ್ರು. ಅಷ್ಟೇ ಅಲ್ಲ, ಕ್ರೀಸ್ ನಲ್ಲಿಟ್ಟಂತ ಅವರ ಬ್ಯಾಟ್ ಕೂಡ ಗಾಳಿಯಲ್ಲಿತ್ತು. ಕೊನೆಗೆ 3ನೇ ಅಂಪೈರ್ ಅವರನ್ನ ರನ್ಔಟ್ ಅನ್ನೋ ಮೂಲಕ ಔಟ್ ಕೊಡ್ತಾರೆ. ಆದ್ರೆ ಇದು ನಾಟ್ ಫೇರ್ ಅಂತ ಪಾಕಿಸ್ತಾನದ ನಾಯಕಿ ಅಂಪೈರ್ ಜೊತೆ ವಾಗ್ವಾದ ನಡೆಸಿದ್ರು. ಅಷ್ಟೇ ಅಲ್ಲದೆ ಪಾಕ್ ಸ್ಪಿನ್ನರ್ ನಶ್ರಾ ಸಂಧು ಅಂತೂ ಟೀಮ್ ಇಂಡಿಯಾ ಕ್ಯಾಪ್ಟನ್ ಹರ್ಮನ್ ಪ್ರೀತ್ ಕೌರ್ ಮೇಲೆ ಕೆಂಗಣ್ಣು ಬೀರಿದ್ಲು. ಸಂಧು ಬೌಲಿಂಗ್ ನಲ್ಲಿ ಹರ್ಮನ್ ಡಿಫೆನ್ಸಿವ್ ಆಗಿ ಆಡಿದ್ದು ಆ ಬಾಲ್ ಸಂಧು ಅವರ ಕಡೆಗೆ ಹೋಗಿತ್ತು. ಈ ಟೈಮಲ್ಲಿ ಚೆಂಡನ್ನ ಸಿಟ್ಟಿನಿಂದ ಹರ್ಮನ್ ಪ್ರೀತ್ ಕೌರ್ ಕಡೆಗೆ ಎಸೆಯುವಂತೆ ಆಕ್ಷನ್ ಮಾಡಿದ್ರು. ಅಷ್ಟೇ ಅಲ್ಲ, ದೊಡ್ಡದಾಗಿ ಕಣ್ಣು ಬಿಡ್ತಾ ಹರ್ಮನ್ ಪ್ರೀತ್ ಕೌರನ್ನ ಗುರಾಯಿಸಿದ್ರು. ಬಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಆಸ್ ಯೂಶುವಲ್ ಮ್ಯಾಚ್ ಗೆಲ್ಲೋಕಾಗದೆ ಶೇಪ್ ಔಟ್ ಆಗಿ ಗ್ರೌಂಡ್ ನಿಂದ ಹೊರ ಹೋಗ್ಬೇಕಾಯ್ತು. ಇದು ಗರ್ಲ್ಸ್ ಕಥೆ. ಆದ್ರೆ ಅತ್ತ ಬಾಯ್ಸ್ ಟೀಮ್ ನಲ್ಲೂ ಕೂಡ ಮೇಜರ್ ಸರ್ಜರಿ ಆಗ್ತಾ ಇದೆ. ಭಾರತದ ಎದುರು ಹೀನಾಯ ಸೋಲು, ಪಾಕ್ ತಂಡಕ್ಕೆ ಮೇಜರ್ ಸರ್ಜರಿ. ಇನ್ನು ಏಷ್ಯಾ ಕಪ್ ನಲ್ಲಿ ಭಾರತದ ಎದುರು 3ಕ್ಕೆ 3 ಪಂದ್ಯಗಳನ್ನ ಸೋತಿರುವಂತ ಪಾಕಿಸ್ತಾನದ ಮೆನ್ಸ್ ಟೀಮ್ ನಲ್ಲಿ ಮೇಜರ್ ಸರ್ಜರಿಗಳಾಗ್ತಾ ಇವೆ.
ಅಕ್ಟೋಬರ್ 12ರಿಂದ ಸೌತ್ ಆಫ್ರಿಕಾ ವಿರುದ್ಧ 2 ಪಂದ್ಯಗಳ ಟೆಸ್ಟ್ ಸರಣಿ ಆರಂಭವಾಗಲಿದೆ. ಈ ಸರಣಿಗೂ ಮುನ್ನ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ 12 ಅನುಭವಿಗಳನ್ನು ತಂಡಕ್ಕೆ ಸೇರಿಸಿಕೊಂಡಿದೆ. ಹೊಸ ಕೋಚಿಂಗ್ ಸಿಬ್ಬಂದಿಯನ್ನ ಘೋಷಣೆ ಮಾಡಿದೆ. ವಿಶೇಷ ಏನಪ್ಪಾ ಅಂದ್ರೆ 2025-27ರ ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಅನ್ನ ಉತ್ತಮ ರೀತಿಯಲ್ಲಿ ಆರಂಭ ಮಾಡೋಕೆ ತಯಾರಿಯನ್ನ ನಡೆಸ್ತಾ ಇದೆ. ಮಾಜಿ ಆಲ್ರೌಂಡರ್ ಅಜರ್ ಮಹಮೂದ್ ಅವರನ್ನ ರೆಡ್ ಬಾಲ್ ತಂಡದ ಮುಖ್ಯ ಕೋಚ್ ಆಗಿ ನೇಮಕ ಮಾಡಿದೆ. ಹೀಗೆ 12 ಮಂದಿಗೂ ಕೂಡ ಹೊಸ ಜವಾಬ್ದಾರಿಯನ್ನ ನೀಡಿ ಹಳಿ ತಪ್ಪಿರುವಂತ ತಮ್ಮ ತಂಡವನ್ನ ಮತ್ತೆ ಟ್ರ್ಯಾಕ್ಗೆ ತರೋಕೆ ಏನೇನೋ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಅಲ್ಲಿನ ಆಟಗಾರರು ಆಟದ ಮೇಲೆ ಫೋಕಸ್ ಮಾಡೋದನ್ನ ಬಿಟ್ಟು ಸ್ಲೆಡ್ಜಿಂಗ್ ನಲ್ಲೇ ಕಳೆದು ಹೋಗಿದ್ದಾರೆ. ಸೊ ಮೊದಲು ಅದನ್ನ ಸರಿ ಮಾಡಿಸ್ಕೊಳ್ಬೇಕು. ಒಟ್ನಲ್ಲಿ ಪಾಕಿಸ್ತಾನ ಕ್ರಿಕೆಟ್ ಟೀಮ್ ಸದ್ಯಕ್ಕಂತೂ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎನ್ನುವಂತಾಗಿದೆ. ಹೊಸ ಟೀಮ್ಗಳ ವಿರುದ್ಧವಷ್ಟೇ ಅವರ ಪೌರುಷ ಎನ್ನುವಂತಾಗಿದೆ. ನಮಸ್ಕಾರ.